ಬನ್ನಿ ಸರ್, ಇಲ್ಲಿ ನಿಂತಿದ್ದಲ್ಲ ಇವರೇ ನಮ್ಮ ತಂದೆ ಮಾಡಿಸಿಕೊಟ್ಟ 5 ತೊಲೆ ಬಂಗಾರದ ನೆಕ್ಲೆಸ್ ಅನ್ನು ಕಳುವು ಮಾಡಿ ಬಚ್ಚಿಟ್ಟಿದ್ದಾರೆ. ಎಲ್ಲಿ ಇಟ್ಟಿದ್ದಾರೆ ಅಂತ ಚೆನ್ನಾಗಿ ವಿಚಾರಿಸಿ. ಹೌದು ಸರ್, ನನ್ನ ಹೆಂಡತಿ ಹೇಳುವುದು ನಿಜ. ಮಿಸ್ಟರ್ ಮೈಲಾರಿ, ನಿನ್ನ ತಮ್ಮ ಮತ್ತು ನಿನ್ನ ಸೊಸೆ ಹೇಳುವುದು ಸತ್ಯವೇ? ಸರ್, ಇಡೀ ಸುತ್ತಮುತ್ತ ಹಳ್ಳಿಗೂ ಗೊತ್ತು ರೈತ ರಾಮಣ್ಣನ ಮನೆ ಎಂತದ್ದು ಎಂದು. ಅಂದ ಮೇಲೆ ನೀವೇ ವಿಚಾರಿಸಿ ನೋಡಿ ಸರ್, ನೀವೇ ವಿಚಾರಿಸಿ ನೋಡಿ. ಅಣ್ಣ, ನೀವು ಈ ರಾಕ್ಷಸಿಯ ಮಾತನ್ನು ನಂಬ್ತೀರಾ? ತಂಗಿ, ನಮ್ಮ ಪೊಲೀಸ್ ಸ್ಟೇಷನ್ಗೆ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು ಬಂದು ವಿಚಾರಿಸುವುದು ನಮ್ಮ ಕರ್ತವ್ಯ. ನೋಡಿ ಸರ್, ಇವರ ಕಂಡಿರಿಯ ನಾಟಕಕ್ಕೆ ನೀವು ಮಳ್ಳಾಗಬೇಡಿ, ಚೆನ್ನಾಗಿ ವಿಚಾರಿಸಿ ಇವರನ್ನು. ಸರೋಜ, ನಿಮ್ಮಿಂದ ನಾನು ಪಾಠ ಕಲಿಯಬೇಕಾಗಿಲ್ಲ. ಮೈಲಾರಿ, ನಿನ್ನ ಸೊಸೆಯ ಚಿನ್ನದ ನೆಕ್ಲೆಸ್ ಕಳು ಮಾಡಿದ್ಯಾ? ಸರ್, ಈ ಮೈಲಾರಿ ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದು ಸೂಜಿ ಮೊಣಕವನ್ನು ಕದ್ದವನಲ್ಲ. ನನ್ನನ್ನು ನಂಬಿ ಸರ್, ನನ್ನನ್ನು ನಂಬಿ. ಹಾಗಾದರೆ ಇಬ್ಬರಲ್ಲಿ ಕದ್ದವರು ಯಾರು? ಮೈದನ, ನಿಮ್ಮಿಬ್ಬರು ಅಣ್ಣಂದಿರು ನಿನಗಾಗಿ ದುಡಿದ ಜೀವಗಳು. ಆದ್ರೆ ಸೊಸೆಯ ಚಿನ್ನದ ಸರವನ್ನು ಕಳ್ತನ ಮಾಡುವಷ್ಟು ಮೂರ್ಖರು ಅಲ್ಲ. ಆದ್ರೆ ನಾನು ಸುಳ್ಳು ಹೇಳ್ತೀನಿ ಅಂತ ತಿಳಿದುಕೊಂಡಿರುವಿರಾ ನೀವು? ತಂಗಿ, ನೀನು ಯಾರ್ದೋ ಮಾತನ್ನು ನಂಬಿ ಮುತ್ತಿನಂತ ನನ್ನ ಮಾವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಈ ಧರ್ಮಾಂತರ ಮನೆತನದ ಮರ್ಯಾದೆಯನ್ನು ಬೀದಿಗೆ ತಂದಿಲ್ಲ. ಸಾಹೇಬ್ರೆ, ಇದ್ರಲ್ಲೇನು ಸ್ವಾರ್ಥವಿದೆ. ಅರಿ, ನೋಡಿದ್ರೇನ್ರಿ ನಿಮ್ಮ ಅತ್ತಿಗೆ ಹೇಗೆ ಮಾತನಾಡ್ತಾ ಇದ್ದಾಳೆ ಅಂತ? ಹಾಗೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಂತಿರಲ್ಲ, ಮಾತನಾಡಿ. ಅತ್ತಿಗೆ, ನೀನು ಒಂದು ಮನೆಯಿಂದ ಬಂದು ಹೆಣ್ಣು ಎಂಬುದು ನೆನಪಿರಲಿ. ಸರ್, ಏನ್ ಮಾಡ್ತಾ ನಿಂತಿದ್ದೀರಿ? ಇವರನ್ನ ಮೊದಲು ವಿಚಾರಿಸಿ, ಸತ್ಯ ತಾನಾಗಿಯೇ ಹೊರ ಬರುತ್ತದೆ. ಸರ್, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾವು ಕಳ್ಳರು ಅಲ್ಲ, ಸುಳ್ಳರು ಅಲ್ಲ. ಸತ್ಯ ಧರ್ಮಕ್ಕೆ ತಲೆವಾಗಿ ನಡೆಯುವ ಮುಗ್ಧ ಜೀವಿಗಳು ಸರ್, ಮುಗ್ಧ ಜೀವಿಗಳು. ಸರ್, ಇವರಿಬ್ಬರಿಗೂ ಒಂದು 4 ಕೈ ರುಚಿ ತೋರಿಸಿ, ಆವಾಗ ಗೊತ್ತಾಗುತ್ತದೆ ಸತ್ಯದ ಬಣ್ಣ. ಸಾರಿ ಮೈಲಾರಿ, ದಿಸ್ ಈಸ್ ಮೈ ಡ್ಯೂಟಿ. ತಂಗಿ ಶೀಲಾ, ಎಲ್ಲಿಯಾದರೂ ಬಚ್ಚಿಟ್ಟಿದ್ದೇನಮ್ಮ? ಅಣ್ಣ, ನಾನು ಕಟ್ಟಿಕೊಂಡಿರುವ ಈ ಮಾಂಗಲ್ಯ ಸೂತ್ರದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನಲ್ಲ, ನಾವ್ಯಾರು ಕಳ್ತನ ಮಾಡಿಲ್ಲ ಅಂತ. ಏ ಪೊಲೀಸ್, ಬನ್ನಿ ಹೋಗೋಣ. ಎಲ್ಲಿ ಇನ್ಸ್ಪೆಕ್ಟರ್, ಇನ್ನು ಇಲ್ಲಿಗೆ ಕಥೆ ಮುಕ್ತಾಯವಾಗಿಲ್ಲ. ಒಳಗಡೆ ಇರುವ ನನ್ನ ಹತ್ತಿಗೆ ಸೂಟ್ಕೇಸ್ ಚೆಕ್ ಮಾಡಿ. ಏ ಪೊಲೀಸ್, ಒಳಗಡೆ ಇರುವ ಶೀಲಾ ಸೂಟ್ ಕೇಸ್ ಅನ್ನು ಚೆಕ್ ಮಾಡಿ. ಅದರಲ್ಲಿ ಏನಾದರೂ ವಸ್ತು ಸಿಕ್ಕರೆ ತೆಗೆದುಕೊಂಡು ಬನ್ನಿ. ಸರ್, ತರ್ತೇನೆ. ಶೀಲಾನ ಸೂಟ್ ಕೇಸ್ನಲ್ಲಿ ಬಂಗಾರ ಸಿಕ್ಕಿದೆ ಸರ್. ಸರ್, ಈಗ ಗೊತ್ತಾಯ್ತಲ್ಲ ಇವರು ಎಂತಹ ನಯ ವಂಚಕರು ಎನ್ನುವುದು. ನೋಡಿ ಸರ್, ಈಗಲಾದ್ರೂ ಗೊತ್ತಾಯ್ತಲ್ಲ. ಮೊದಲು ಈ ಪಾಪಿಗಳನ್ನು ಎಳೆದುಕೊಂಡು ಹೋಗಿ ಸರಿಯಾಗಿ ಬುದ್ಧಿ ಕಲಿಸಿ ಇವರಿಗೆ. ಸರ್, ಇದರಲ್ಲಿ ಏನೋ ಮೋಸ ನಡೆದಿದೆ. ಒಳ ಹುಟ್ಟಿದ ತಮ್ಮನ ಹೆಂಡತಿಯ ಚಿನ್ನದ ಸರವನ್ನು ಕದಿಯುವಷ್ಟು ಸ್ವಾರ್ಥಿಗಳು ನಾವಲ್ಲ ಸರ್, ಸ್ವಾರ್ಥಿಗಳು ನಾವಲ್ಲ. ಮೈಲಾರಿ, ನಿಮ್ಮ ಮನೆತನ ಎಂತದ್ದು, ನೀವು ಅಣ್ಣ ತಮ್ಮಂದಿರು ಎಂತದ್ದು ಇಡೀ ಜಗತ್ತಿಗೆ ಗೊತ್ತು. ಆದರೆ ಏನು ಮಾಡುವುದು? ವಿಧಿ ಇಲ್ಲದೆ ನಿನ್ನ ಕೈಗೆ ಬೇಡಿ ತೊಡಿಸಲೇಬೇಕು. ಸರ್, ನಿಮ್ಮ ಡ್ಯೂಟಿಯನ್ನು ನೀವು ಮಾಡಿ ತಮ್ಮನನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ನೌಕರಿ ಪಡೆಯಲೆಂದು ಶಾಲೆ ಕಲಿಯಲು ಹಣ ಕೊಟ್ಟ ಉಪಕಾರ ಈ ರೀತಿ ತೀರಿಸಿದೆಯಲ್ಲ ತಮ್ಮ, ಪರವಾಗಿಲ್ಲ ತಮ್ಮ, ಪರವಾಗಿಲ್ಲ. ಆದರೆ
ಹಸಿದ ಕುದುರೆಗೆ ಹುಲ್ಲು ತೋರಿಸಿ ಕೊಲ್ಲುವ ನಿನ್ನ ಕಾರ್ಯಕ್ಕೆ ಮೆಚ್ಚಿಕೊಂಡೆ. ಆದರೆ ಹೆಂಡತಿಯ ಮಾತು ಕೇಳಿ ಅಪಮಾನ ಮಾಡುವುದಕ್ಕಿಂತ ಒಂದೇ ಏಡಿಗೆ ನಮಗೆಲ್ಲರಿಗೂ ವಿಷ ಕೊಟ್ಟು ಸಾಯಿಸಿ ಮನೆಯಲ್ಲಿ ನೀವಿಬ್ಬರೇ ಗಂಡ ಹೆಂಡತಿ ರಾಜ ರಾಣಿಯಂತೆ ಕುಡಿದು ಕುಪ್ಪಳಿಸಬಹುದಾಗಿತ್ತಲ್ಲ. ಅಣ್ಣ, ಮಾಡುವುದನ್ನೆಲ್ಲ ಮಾಡಿ ಈ ಸಮಾಜದ ಮುಂದೆ ಎಂತಹ ಪುಣ್ಯವಂತನೆಂದು ಪೋಜು ಕೊಡ್ತೀಯಲ್ಲ. ಹೌದಪ್ಪ ಮೈದುನ, ನಿಮ್ಮ ಅಣ್ಣಂದಿರು ಪುಣ್ಯವಂತರು, ಧರ್ಮವಂತರು. ನೀವಿಷ್ಟು ವಿದ್ಯೆ ಕಲಿಯೋದಕ್ಕೆ ನಿಮ್ಮ ಅಣ್ಣಂದಿರ ಕಾರಣ ಅಂತ ನಿನ್ಗೆ ನೆನಪಿರ್ಲಿ. ಸಾಗರ, ನೀನು ಯಾರ ಮಾತನ್ನು ನಂಬಿ ಜೀವಕ್ಕೆ ಜೀವ ಕೊಡುವ ಅಣ್ಣಂದಿರ ಮೇಲೆ ಎಂದಿಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನಮ್ಮ ಗೌರವಕ್ಕೆ ಕಪ್ಪು ಮಸಿ ಬೆಳೆದೆಯಲ್ಲ. ಈಗ ನಿನ್ನ ಮನಸ್ಸಿಗೆ ಶಾಂತಿ ಆಯಿತು, ತೃಪ್ತಿ ಆಯಿತೆ. ಆದರೆ ಒಂದು ಮಾತು ಸಾಗರ್, ಈಗ ಯಾರನ್ನು ನಂಬಿ ನಮಗೆ ಶಿಕ್ಷೆ ಕೊಡಿಸಿದೆ, ನಾಳೆ